ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಮಸ್ತ್ ಸಾರಿನ ರೆಸಿಪಿ ತೊಗೊಂಡು ಬಂದೀನಿ. ಈ ಸಾರಿನ ಸ್ಪೆಷಾಲಿಟಿ ಏನಂತಂದ್ರೆ ಇದ್ರೊಳಗೆ ಒಟ್ಟ ಬ್ಯಾಳಿನ ಯೂಸ್ ಮಾಡೋಂಗಿಲ್ಲ. ಅನ್ನದ ಜೊತೆ ಮತ್ತು ಹಂಗೆ ತಿನ್ನಾಕಂತೂ ಮಸ್ತ್ ಇರ್ತೈತಿ. ಇದನ್ನು ಯಾವ ರೀತಿ ಮಾಡ್ಬೇಕಂತ ಹೇಳಿ ನೋಡೋಣ. ಮತ್ತು ನಮ್ಮ ಭಾಷೆ ನಮ್ಮ ಅಡುಗೆ ಚಾನಲ್ಗೆ ಹೊಸ ಬಂದರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಗೆ ಇನ್ಸ್ಟಾಗ್ರಾಮ್ ಒಳಗೂ ಫಾಲೋ ಮಾಡಿರಿ ಅಂತ ಹೇಳ್ಕೊತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಸಾರನ್ನ ಮಾಡೋಕೆ ಮೊದಲಿಗೆ ನಾನು ಒಂದು ತೆಂಗಿನಕಾಯಿನ ಒಡ್ಕೊಳತ್ತೀನಿ. ಇದಕ್ಕೆ ಫ್ರೆಶ್ ಕೊಬ್ಬರಿ ಬೇಕಾಗ್ತೈತೆ ರೀ. ನಾನು ತೆಂಗಿನಕಾಯಿ ಒಡ್ಕೊಂಡು ಅದ್ರ ನೀರು ತೊಗೊಳಕತ್ತೀನಿ. ಆಮೇಲೆ ಈ ಕೊಬ್ಬರಿನ ತುರ್ಕೊತೀನಿ. ಹೆಚ್ಕೋಬಹುದು, ಖರೆ ತುರಿದ್ರೆ ಅರ್ಯಾಕೆ ಈಸಿ ಆಗ್ತೈತೆ ಅಂತ ಹೇಳಿ. ಕೊಬ್ಬರಿನ ಈ ಸಾರಿಂದ ಮೇನ್ ಇಂಗ್ರೀಡಿಯೆಂಟ್. ಇದನ್ನು ಯಾರಾದರೂ ಮಾಡಬಹುದು, ಭಾಳ ರುಚಿ ಆಗ್ತೈತಿ. ನೀವು ಮಾಡಿಕೊಡ್ರಿ, ಕುಡ್ದು ಖಾಲಿ ಮಾಡ್ತಾರೆ, ಅಷ್ಟು ಅಂದ್ರೆ ಅಷ್ಟು ಮಸ್ತ್ ಆಗ್ತೈತಿ. ಈಗ ನಾನು ಕೊಬ್ಬರಿನ ತುರ್ಕೊಳತ್ತೀನಿ. ನೀವು ನೋಡ್ತಿರ್ಬಹುದು, ಈ ಅರ್ಧ ತೆಂಗಿನಕಾಯಿ ಹೋಳು ಒಳಗೆ ಅರ್ಧ ಅಷ್ಟು ನಾನು ತುರ್ಕೊತೀನಿ. ಭಾಳ ಏನು ಬೇಕಾಗಂಗಿಲ್ಲ ಇದಕ್ಕೆ. ಮತ್ತು ಈ ಇಳ್ಗಿ ಮಣಿ ಮತ್ತು ಅರಿಯೋಕಲ್ ಬಗ್ಗೆ ಭಾಳ ಮಂದಿ ಕೇಳ್ತಿರ್ತೀರಿ. ನಾ ಇದನ್ನು ನಮ್ಮ ಲೋಕಲ್ ಮಾರ್ಕೆಟಿಂದ ತೊಗೊಂಡೇನಿ. ನಿಮಗೂ ಏನಾರು ಬೇಕಿತ್ತಂತಂದ್ರೆ ಇನ್ಸ್ಟಾಗ್ರಾಮ್ ಒಳಗೆ ನನಗೆ ಮೆಸೇಜ್ ಮಾಡಿರಿ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನ ನಾನು ಹೇಳ್ತೀನಿ. ಈಗ ತುರ್ದಿದ್ದು ಕೊಬ್ಬರಿ ಹಾಕ್ಕೊಂಡೆ ಒಂದು ಅರಿಯೋಕಲ್ಲಿಗೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹಸಿ ಶುಂಠಿ ಅಥವಾ ಅಲ್ಲ, ಆಮೇಲೆ ಒಂದು 7ರಿಂದ 8 ಎಸಳು ಬೆಳ್ಳುಳ್ಳಿ, ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೇನಿ. 2ರಿಂದ 3 ಅಷ್ಟೇ ಸಾಕಾಗ್ತೈತೆ ರೀ. ಆಮೇಲೆ ಸ್ವಲ್ಪ ಕರಿಬೇವು ಮತ್ತು ಹುಣಸೆಹಣ್ಣು ರಸ, ಆಮೇಲೆ ಜೀರಿಗೆ. ನಾ ಎಷ್ಟೆಷ್ಟು ಪ್ರಮಾಣದಾಗ ಹಾಕಕತ್ತೀನಲ್ಲ ಅಷ್ಟೇ ಹಾಕಿರಿ. ಭಾಳ ಹಾಕಿದ್ರೆ ಇದ್ರದ್ದು ಸಾರಿನ ಟೇಸ್ಟ್ ಹೋಗ್ಬಿಡ್ತೈತಿ. ನೀವು ಸ್ವಲ್ಪ 1-2 ಕಾಳು ಮೆಣಸನ್ನು ಹಾಕೋಬಹುದಿಲ್ಲ. ಈಗ ಎಲ್ಲನೂ ನೀಟಾಗಿ ಹರ್ಕೊತೀನಿ. ಪೂರ ಅಗದಿ ನುಣ್ಣಗಂದ್ರೆ ಪೇಸ್ಟ್ ಗತಿ ಹರ್ಕೋಬೇಕು ನಾವು. ಈಗ ಅದ್ರದ್ದು ಮಸಾಲೆ ರೆಡಿ ಆಗೈತಿ. ಒಗ್ಗರಣೆ ಹಾಕೊಂಡ್ಬಿಡೋಣ. ಒಗ್ಗರಣೆಗೆ ಒಂದು ಮಣ್ಣಿನ ಮಡಿಕೆ ಇಟ್ಕೊಂಡೇನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳತ್ತೀನಿ. ಎಣ್ಣೆ ಚಲೋತ್ನಂಗೆ ಕಾಯಿಲಿ. ಆಮೇಲೆ ಈ ಮಣ್ಣಿನ ಮಡಿಕೆ ಒಳಗೆ ಒಗ್ಗರಣೆ ಹಾಕಿದ್ರೆ ಸಾರಿನ ರುಚಿನ ಬೇರೆ, ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಎಣ್ಣೆ ಕಾದ ತಕ್ಷಣ ನಾನು ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಚಟಪಟ ಅನ್ಸಿಡೋದಾದ್ಮೇಲೆ ಜೀರಿಗೆ ಹಾಕೊಳತ್ತೀನಿ. ಜೀರಿಗೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕೋರಿ, ಮಸ್ತ್ ಆಗ್ತೈತೆ ಸಾರು. ಆಮೇಲೆ ಒಣ ಮೆಣಸಿನ್ಕಾಯಿ ಹಾಕೊಳತ್ತೀನಿ. ಖಾರ ಭಾಳ ಆಗಬಾರ್ದು ಮತ್ತು ಪೂರ ಕಡಿಮೆನೂ ಆಗಬಾರ್ದು, ಅಷ್ಟು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಬೇಕು ನಾವಿಲ್ಲಿ. ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಂಡೆ. ಚಲೋ ಒಗ್ಗರಣೆ ಹುರಿದಾದ್ಮೇಲೆ ಸ್ವಲ್ಪ ಹಿಂಗೆ ಹಾಕೋರಿ. ಫ್ಲೇಮ್ ಪೂರ ಸಣ್ಣ ಇರಲಿ. ಈಗ ಅರ್ಧಿದ ಮಸಾಲೆ ಹಾಕ್ಕೊಳಕತ್ತೀನಿ. ನಾನು ಪೂರ ನೀರು ಹಾಕಿ ಚೆಂದಂಗೆ ಹರ್ಕೋಬೇಕು ನಾವು. ನಾನು ಕಲ್ಲು ತೊಳೆದಿದ್ದು ನೀರು ಸಮೇತ ಇಲ್ಲಿ ಹಾಕ್ಕೊಳಕತ್ತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಕೊಬ್ಬರಿ ಹಾಕಿರೋದ್ರಿಂದ ಈ ಸಾರು ಸ್ವಲ್ಪ ಗಟ್ಟಿ ಬರ್ತೈತಿ. ನಮಗೆ ಎಷ್ಟು ನೀರು ಹಿಡಿತೈತಿಲ್ಲ ಅಷ್ಟು ನೀರು ಹಾಕ್ಕೋಬೇಕು. ಮತ್ತು ಇನ್ನೊಂದು ಮಾತಂದ್ರೆ ಈ ಸಾರನ್ನ ಭಾಳ ಬೇಯಿಸಕ್ಕೆ ಹೋಗ್ಬಾರ್ದು ರೀ. ಒಂದು ಕುದಿ ಬಂತಂದ್ರೆ ಆದಂಗಿದೆ. ಇಲ್ಲ ಅಂತಂದ್ರೆ ಭಾಳ ಕುದಿಸಿದ್ರೆ ಅಂದ್ರೆ ಅದು ಕೊಬ್ಬರಿ ಒಡ್ಕೊಂಡು ಹೋಗ್ಬಿಡ್ತೈತಿ. ಸಾರಿಂದ ಟೇಸ್ಟ್ ಮತ್ತು ಟೆಕ್ಸ್ಚರ್ ಬೇರೆನ ಬಂದುಬಿಡ್ತೈತಿ, ಒಂಥರ ಎಣ್ಣೆ ಬಿಟ್ಕೊಂಡು. ಈಗ ನಾನು ಕಲ್ಲರಿಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡೆ. ಈಗ ಸುತ್ತಲೂ ಎಣ್ಣೆ ಬಿಡೋ ಮಟ್ಟ ಇದನ್ನು ಸ್ವಲ್ಪ ಬೇಯಿಸ್ಕೊತೇನೆ ಅಷ್ಟೆ. ಎಲ್ಲ ಹಸಿ ವಾಸನೆ ಹೋಗಿರ್ಬೇಕು ಮಸಾಲಾದ. ಎಲ್ಲೂ ಉರಿ ಜಾಸ್ತಿ ಇಡಕ್ಕೆ ಹೋಗ್ಬೇಡ್ರಿ. ಮೀಡಿಯಮ್ ಟು ಲೋ ಫ್ಲೇಮ್ ಒಳಗೆ ಇದನ್ನು ನಾವು ಮಾಡ್ಬೇಕು. ನೋಡಿರಿ, ಸುತ್ತಲೂ ಎಣ್ಣೆ ಬಿಟ್ಟೈತಿ. ಈಗ ಇದಕ್ಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಹಾಕ್ಕೊಳತ್ತೀನಿ. ನಾನು ಒಂದು ಗ್ಲಾಸ್ ಅಷ್ಟೇ ನಾನು ನೀರಿಲ್ಲ ಹಾಕ್ಕೊಳಕತ್ತೀನಿ. ಈಗ ಕನ್ಸಿಸ್ಟೆನ್ಸಿ ಇಷ್ಟೇ ಇರ್ಬೇಕು ನೋಡಿರಿ. ಮತ್ತು ಇದು ಕುದ್ದೇನು ಭಾಳ ಗಟ್ಟಿ ಆಗಂಗಿಲ್ಲ, ಯಾಕಂದ್ರೆ ಒಂದೇ ಕುದಿ ಕುದಿಸ್ಕೋತೇವೆ ನಾವು ಇಲ್ಲಿನ. ಸ್ವಲ್ಪ ರುಚಿಗೆ ಬೆಲ್ಲ ಹಾಕೋರಿ. ನಾ ಬೆಲ್ಲ ಹಾಕೇನಿ, ಖರೆ ಅದು ರೆಕಾರ್ಡ್ ಆಗಿಲ್ಲ. ಸ್ವಲ್ಪ, ಭಾಳಲ್ಲ. ಹುಳಿ ಖಾರ ಮತ್ತು ಉಪ್ಪೆಲ್ಲ ಬ್ಯಾಲೆನ್ಸ್ ಮಾಡೋಕೆ ಸ್ವಲ್ಪ ಬೆಲ್ಲ. ಮತ್ತು ಕೊಬ್ಬರಿನೂ ಸ್ವಲ್ಪ ಸಿಹಿನ ಬರ್ತೈತಿ, ಹೀಗಾಗಿ ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಿ. ಹಾಂ, ಈಗ ನಮ್ದು ಸಾರು ಕರೆಕ್ಟಾಗಿ ಕುದ್ದೈತಿ. ಘಮ ಘಮ ವಾಸನೆ ಬರತೈತಿ ನೋಡ್ರಿ. ಈಗ ಒಂದ್ಸತ ಉಪ್ಪು ಹುಳಿ ಖಾರ ಎಲ್ಲ ಚೆಕ್ ಮಾಡ್ಕೋರಿ. ಹೆಚ್ಚು ಕಡಿಮೆ ಇತ್ತಂದ್ರೆ ನಾವು ಹಾಕ್ಕೋಬಹುದು. ಖಾರಕ್ಕೆ ಬೇಕಂದ್ರೆ ನೀವು ಮೆಣಸಿನ ಪುಡಿ ಹಾಕ್ಕೋಬಹುದು. ಖರೆ ಜಾಸ್ತಿ ಆಗಬಾರ್ದು, ಇಷ್ಟ ಆಗಬೇಕಿದೆ. ಇದು ಉರಿಯಿಂದ ಇಳಿಸಿದ ಮೇಲೂ ಕುದಿತಿರ್ತೈತಿ. ಮಣ್ಣಿನ ಮಡಿಕೆ ಪವರ್ನ ಹಂಗೆ ನೋಡಿದ್ರಲ್ಲ. ಈ ಸಾರು ಮಾಡೋದು ಎಷ್ಟು ಈಸಿ ಅಂತ ಹೇಳಿ ಟ್ರೈ ಮಾಡಿರಿ. ಹಿಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಮತ್ತು ಈ ವಿಡಿಯೋನ ಲೈಕ್ ಮಾಡಿರಿ ಮತ್ತು ಆದಷ್ಟು ಶೇರ್ ಮಾಡಿರಿ.